ಇದೇ ಇಲ್ಲ ಈಗ. ಇಲ್ಲ. ಈಗ ಏನಿದ್ರು ನಾವು ಕೃಷಿ ಮಾಡುದು. ಕೃಷಿ ಮಾಡುದು. ಕೃಷಿ ಹೌದು. ಹಾ ಯಾವುದು ಕೃಷಿ ಬೇಕಾದಷ್ಟು ಜಾಗ ಉಂಟು. ಹೌದು. ಒಂದು 5 ಗದ್ದೆಯಲ್ಲಿ ಕುಂಬಳಕಾಯಿ ನೆಟ್ಟೆ. ಹೌದು. ಕುಂಬಳ ಬೀಜ ಎಲ್ಲ ಹಾಕಿ ಎಲ್ಲ ಕಣಿ ತೆಗೆದು ಬೀಜ ಹಾಕಿ. ಹೌದು. ನಂದೇ ಸ್ವಂತ ಗೊಬ್ಬರ ಎಲ್ಲ ಹಾಕಿ. ನಿಮ್ದು ಸ್ವಂತ ಗೊಬ್ಬರ? ನಿಮ್ ಮನೆ ಮನೆಯದ್ದೇ ಹಾಕಿದ್ದೆ ಸ್ವಂತ ಗೊಬ್ಬರ ಎಲ್ಲ ಹಾಕಿ. ಗಿಡ ಬಂದಿತ್ತೆ ಹೇಗೆ ಗೊತ್ತಾ? ಹೇಗೆ? ಅಷ್ಟು ಹಸಿರಾಗಿ ಬಂತು. ಒಳ್ಳೆ ಒಳ್ಳೆ ಕುಂಬಳಕಾಯಿ. ಇಂತಿಂತ ಕುಂಬಳಕಾಯಿ ನೋಡಿ ಇಷ್ಟಿಷ್ಟು ಉದ್ದ ಇತ್ತು. ಹೌದಪ್ಪ. ಆ ವರ್ಷ ಸಾಯಲಿಕ್ಕೆ ಮಾರ್ರೆ ಅಷ್ಟು ಕಾಯಿ ಇದ್ದ ಕುಂಬಳಕಾಯಿ ಕಾಯವೇ ಇಲ್ಲ. ಇಲ್ಲ, ದರ ಇಲ್ಲ. ದರ ಇಲ್ಲ. ಇಲ್ಲಪ್ಪ. ಇನ್ನೇನ್ ಮಾಡ್ರಿ? ದರ ಇಲ್ಲದೆ ನಾವು ಕೊಡುವುದಿಲ್ಲ ಅಂದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಒಂದು ಕೋಣೆ ಇತ್ತು. ಆ ಕೋಣೆ ಕುಂಬಳಕಾಯಿ ಎಲ್ಲ ಹಾಕಿ ರಾಶಿ ಮಾಡಿ ಸರಿ ಬಾಗಿಲು ಎಲ್ಲ ಹಾಕಿ ಬೀಗ ಹಾಕಿ ಬಿಟ್ಟೆ. ಹೌದಪ್ಪ. ಕ್ರಾಯ ಬರಲಿ ಅಂತ. ಕೆಲವು ಸಮಯ ಕಳೀತು. ಹೌದು. ಒಂದು 4-5 ತಿಂಗಳಾಗುವಾಗ ಕುಂಬಳಕಾಯಿಗೆ ಕ್ರಾಯ ಬಂತು. ಭಾರಿ ಖುಷಿ ಆಯ್ತು. ಕುಂಬಳಕಾಯಿಗೆ ಕ್ರಾಯ ಬಂತಲ್ಲ ಅಂದೆ ಹೋದೆ. ಒಬ್ಬ ಗಿರಾಕಿಯು ಬಂದ ಕುಂಬಳಕಾಯಿ ತಕೊಳ್ಳಿ. ಅವನು ಕರ್ಕೊಂಡು ಕೋಣೆ ಹತ್ರ ಹೋಗಿ ಕೋಣೆ ಬಾಗಿಲು ತೆಗೆದು ಬಾಗಿಲು ದೂಡಿದ್ದೆ ತಡ. ಈ ಗಿರಾಕಿ ನಾನು ಒಟ್ಟಿಗೆ ಹೋದವು ಯಾವ ಬದಿ ಹೋದೆವು ಅಂತ ಒಳ ಬದಿಯೆಲ್ಲ ಕುಂಬಳಕಾಯಿ ಕೊಳ್ತು ನೀರಾಗಿ ಕೋಣೆ ತುಂಬಾ ಕುಂಬಳಕಾಯಿ ನೀರೇ ನಿಂತದ್ದು. ಬಾಗಿಲು ತೆಗ್ದಿದ್ದೆ ತಡ ಕುಂಬಳಕಾಯಿ ನೀರು ನಮ್ಮನ್ನು ಹೊಚ್ಕೊಂಡೆ ಕುಂಬಳಕಾಯಿ ಕತೆ. ಆಮೇಲೆ ಇದು ಮಾಡಿದೆ. ಯಾವುದು? ಆಲ್ ಸಂಡೇ. ಎಷ್ಟು ಸಂಡೆ? ಆಲ್ ಸಂಡೇ. ಸಂಡೆ. ಆಲ್ ಸಂಡೇ. ಆಲ್ ಸಂಡೆ ಅಲ್ಲ ಮರ, ಅಲಸಂಡೆ. ಉದ್ದುದ್ದು ಕೂಡು. ಅತ್ಯಂತ ಮಾರ್ರೆ ಇಷ್ಟು ಉದ್ದದ್ದು ಅಲಸಂಡೆ ಆದ್ದು. ಇವಳಿಗೆ ಬಾಯಿ ಖುಷಿ ಆಯ್ತು. ಹೌದು. ಬರೀ ಎಲ್ಲ ಪೊಕ್ಕು ಮಾಡ್ರೆ. ಬರೀ ಪೊಕ್ಕ? ಹೌದು. ಅವಳಿಗೆ ಬೀಜ ಅಂತೂ ಇಲ್ಲ. ಇಲ್ವಾ? ಬೀಜ ಅಂತ ಕತೆ. ಆ ಬೆಳೆ ಹಾಗೆ ಹೋಯ್ತಾ. ಆಮೇಲೆ ಇದು ಬೆಂಡೆಕಾಯಿ ಮಾಡಿದೆ. ಬೆಂಡೆಕಾಯಿ? ಬೆಂಡೆಕಾಯಿ ಮಾಡಿ. ಹೌದು. ಬೆಂಡೆಕಾಯಿ ಎಲ್ಲ ಮುಗಿತು. ಒಂದೇ ಒಂದು ಬೆಂಡೆಕಾಯಿ ಸರ್ತದ್ದೇ ಇಲ್ಲ. ಎಲ್ಲ ಮುಗಿತಾಯಿ. ಇದೆಯಾ ಅಂತ ಕಡೆಗೆ ಈ ಮುಳ್ಕಾಯಿ ಇತ್ತಲ್ಲ, ಆ ಮುಳ್ಕಾಯಿ ಬೆಂಡೆಕಾಯಿಯನ್ನೆಲ್ಲ ಕೊಯ್ದೆ. ಈ ಸರ್ತಲ್ಲಿ ಉಂಟು ಆ ಬೆಂಡೆಕಾಯಿ ಹತ್ರ ಇಟ್ಟು ಅದ್ರದ್ದು ಒಂದು ಬೆಂಡೆಕಾಯಿ ಕೊಯ್ದು ಬೀಜಕ್ಕೆ ಇಟ್ಟೆ. ಮತ್ತೊಂದು ವರ್ಷ ಹಾಕಿದೆ. ಹೋದು ಮುಗಿಟ್ಟೆ ಅಲ್ಲಿ ಇದೆಯಾ ಅಂತ. ನಮ್ಗೆ ಒಟ್ಟಿಗೆ ಈ ತರಕಾರಿಯಲ್ಲಿ ನಮ್ಗೆ ಲಾಭವೂ ಇಲ್ಲ ಅಂತ ಆಯ್ತು. ಎಲ್ಲ ಸೋಲೆ. ಸ್ವಾಮಿ ಮದುವೆ ಆಯ್ತು ನೋಡಿ. ಪ್ರಾಯಕ್ಕೆ ಬರುವ ಮದುವೆ ನಾನು ಅಪ್ಪ ಇರಲಿಲ್ಲ ಅವಾಗ. ನನಗಾಗಿ ಅಲ್ಲ, ಮತ್ತೆ ಊರವರಿಗಾಗಿ ಮದುವೆ ಆದ್ದು ನಾನು. ಊರವರಿಗೋಸ್ಕರ ನೀವು ಮದುವೆ ಆದ? ಹೆಂಡತಿ ನಿಮ್ಮಲ್ಲಿ ಇದ್ದಾಳ ಅಥವಾ ಊರ್ ಬೇಡಿದ್ದಾಳ? ಎಂತ ನಾನು ಮದುವೆ ಆಗುದು ಊರವರಿಗೆ ಹೆಂಡತಿ ಆಗ್ಲಿಕ್ಕಿಲ್ಲ. ಅಲ್ಲ ಊರವರ ಒತ್ತಾಯ. ಮಾತಿಗೋಸ್ಕರ ಮದುವೆ ಆಗು ಮದುವೆ ಆಗು ಅಂತ ಅವ್ರು ಒತ್ತಾಯ ಮಾಡಿದ್ದಕ್ಕೆ ಮದುವೆ ಆಗ. ಹೌದು. ಮದುವೆ ಆಗಿ ಈಗ ಹೆಂಡತಿ ನನ್ನೊಟ್ಟಿಗಿದ್ದಾಳೆ. ಹೌದಪ್ಪ. ಮಗುವಾಗಿ ದಾಂಪತ್ಯ ಜೀವನದಲ್ಲಿ ಒಂದು ಮಗು. ಏನು ತೊಂದರೆ ಇಲ್ಲ ದಾಂಪತ್ಯ ಜೀವನದಲ್ಲಿ. ಹೌದು. ಈಗ ಬರುವ ವರ್ಷ ಎಂತ ಮಾಡುವುದಂತ ನಾನು ಭಾರಿ ತಲೆಬಿಸಿಯಲ್ಲಿದ್ದೇನೆ. ಎಂತ? ಅಲ್ಲ ತರಕಾರಿ. ತರಕಾರಿ ಎಂತರು? ಅದೊಂದು ಮಾತು ಉಂಟು ನೋಡಿ. ಕೃಷಿತೋ ಜಾಸ್ತಿ ದುರ್ಭಿಕ್ಷ. ಎಂತ? ನಾಸ್ತಿ ದುರ್ಭಿಕ್ಷ ಎಂತ ಬರ? ನಾಸ್ತಿ ದುರ್ಭಿಕ್ಷ ಅಲ್ಲ ಮಾರ್ರೆ. ನಮಗೆ ಇದು ಕೃಷಿತೋ ಜಾಸ್ತಿ ದುರ್ಭಿಕ್ಷ. ನಿನಗೆ ಸೋಲು. ಹೌದಲ್ಲ? ಇಲ್ಲ ಇದ್ರೆ ಕ್ರಾಯ ಬರ್ಬೇಕಿತ್ತಲ್ಲ. ಹೌದು. ನಾನು ಮಾಳಿಗೆ ಮೇಲೆ ಒಂದು ಮಾಳಿಗೆ ಮನೆ ಕಟ್ಟಿದ್ದೇನೆ. ಹೌದಲ್ಲ? ಇಲ್ಲ. ನಮ್ಮ ಗ್ರಾಚಾರ ಸರಿ ಇಲ್ಲ. ಹೌದಲ್ಲ?